ಕಾಮಧೇನೋ ಕಲ್ಪವೃಕ್ಷೋ ಆಪತ್ ಬಾಂಧವ ಅನಾಥರಕ್ಷಕ ಬಡಬಾನನೋ ಜೈ ಹೋ ಜಯ. ಶ್ರೀರಾಮ ಕ್ಷೇತ್ರಕ್ಕೆ ಹೋಗಬೇಕು ಎಂಬಂಥ ಪ್ರೇರಣೆಯನ್ನು ಇಟ್ಕೊಂಡು ಭಗವಂತ ಅಪ್ಪಣೆಯಂತೆ ಹೊರಡ್ತಾ ಇದ್ದೀವಿ. ಈ ದಿನ ದಿನ್ನೆ ಆಂಜನೇಯ ಸ್ವಾಮಿ ಸನ್ನಿಧಿ ಅಥವಾ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ಅಂತೇನು ಈ ಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬಸಪ್ಪನವ್ರನ್ನ ಬಿಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು. ಹಾಗಾಗಿ ಬಸಪ್ಪನವ್ರನ್ನ ಬಿಟ್ಟಿದ್ದೀವಿ. 1.5 ವರ್ಷಗಳಾಗ್ತಾ ಬಂತು. ತದನಂತರದಲ್ಲಿ ರಾಮಭೂಮಿ ಏನು ಈ ದಿನ ಈಗಾಗಲೇ ಉದ್ಭವ ಆಗಿದೆ, ಅದನ್ನು ಓಪನ್ ಆಗಿದೆ. ಅದರ ಕ್ಷೇತ್ರಕ್ಕೆ ಹೋಗಬೇಕು ಎಂಬುವಂಥ ಪ್ರಯತ್ನ ಇಟ್ಕೊಂಡು ಈ ದಿನ ನಮ್ಮ 18 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಅಂದರೆ ಕಾರಣಾಂತರದಿಂದ ರಾಮ ಸೇತುವೆ ಕಲ್ಲು ನಮ್ಮ ಮನೆಯಲ್ಲಿ ಸೇರಿತ್ತು. ಆ ರಾಮ ಸೇತುವೆ ಕಲ್ಲನ್ನು ಆ ರಾಮರ ಸನ್ನಿಧಿಗೆ ಸೇರಿಸಬೇಕು. ನಮ್ಮಲ್ಲಿ ಈಗ ಇನ್ನೊಂದು 18 ವರ್ಷ ಆದಮೇಲೆ ಮತ್ತೊಂದು ರಾಮ ಸೇತುವೆ ಕಲ್ಲು ಭಕ್ತಾದಿಗಳ ಕಡೆಯಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಸೇರಿದೆ. ಹಾಗಾಗಿ 2 ಇದೆ. ಇದನ್ನು ರಾಮರ ಸನ್ನಿಧಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ. ತದನಂತರ ನಮ್ಮ ಬಸಪ್ಪನವರಿಗೆ ರಾಮರ ಆಶೀರ್ವಾದವನ್ನು ಕೊಡಿಸ್ಕೊಂಡು ಅಲ್ಲಿ ಆ ಗಂಗೆ ಸ್ನಾನವನ್ನು ಮಾಡಿಸ್ಕೊಂಡು ಗಂಗಾ ಪೂಜೆಗಳನ್ನು ಮಾಡಿಸ್ಕೊಂಡು ತದನಂತರ ಕಾಶಿ ಗಯಾ ಇತ್ಯಾದಿ ದರ್ಶನಗಳನ್ನು ಮಾಡಿಸಿ ಮತ್ತು ನೇಪಾಳಕ್ಕೆ ಹೋಗಿ, ಅಂದರೆ ಇದು ಕ್ಷೇತ್ರ ಬಂದು ಮುಂದಿನಿಂದನೂ ಇಲ್ಲಿಗೆ ಸಾಲಿಗ್ರಾಮ ಕ್ಷೇತ್ರ ಎಂಬುವಂತಲೇ ಒಂದು ಪ್ರಖ್ಯಾತಿ ಇದೆ. ಈಗಾಗಲೇ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ 18 ಸಾಲಿಗ್ರಾಮಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನಾರಾಯಣನಿಗೆ ಸಂಬಂಧಪಟ್ಟಂತೆ ಕಪಟನಾಟಕ ಸೂತ್ರಧಾರಿಯಾದಂಥ ನಾರಾಯಣನಿಗೆ ಸಂಬಂಧಪಟ್ಟಂತೆ ನಾರಸಿಂಹ ಸಾಲಿಗ್ರಾಮ, ನಾರಾಯಣ ಸಾಲಿಗ್ರಾಮ ಮತ್ತು ರಂಗನಾಥ ಸಾಲಿಗ್ರಾಮ ಅಂತೇಳಿ ನಮ್ಮಲ್ಲಿ ಸಾಕಷ್ಟು ರೀತಿಯಾದಂಥ ಸಾಲಿಗ್ರಾಮಗಳಿವೆ. ಅದರ ಪ್ರಯೋಗವಾಗಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕೊಂಡಾಗ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮುಂದೆ ಒಂದು ದಿವಸ ಸಾಲಿಗ್ರಾಮ ಕ್ಷೇತ್ರವಾಗಿ ಬೆಳೆಯುವಂಥ ಒಂದು ಇದನ್ನು ಕಂಡು ಬಂದಿರೋದ್ರಿಂದಾಗಿ ಈ ದಿನ ಇಲ್ಲಿಂದ ಹೊರಟೋದು ಹೇಗೂ ಹೊರಡ್ತೀವಿ. ಹಾಗೆಯೇ ಅಲ್ಲಿಂದ ಗಂಡಕಿ ನದಿಗೆ ಹೋಗಿ ಕೆಲವು ಅಂದರೆ 1108 ಸಾಲಿಗ್ರಾಮಗಳನ್ನು ತರಬೇಕು ಎಂಬುವಂಥ ಸಂಕಲ್ಪವನ್ನು ಇಟ್ಕೊಂಡು ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಪರಮಾತ್ಮನ ಅನುಗ್ರಹದಿಂದ ಈ ದಿನ ಹೊರಡ್ತಾ ಇದ್ದೀವಿ. ಸಾಕಷ್ಟು ರೀತಿಯಾದಂಥ ಭಕ್ತ ಮಹರ್ಷಿಗಳು ಈ ನಮ್ಮ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಜೈವಕ್ಕೆ ಹೊರಡ್ತಾ ಭಗವಂತನಲ್ಲಿ ಪ್ರಾರ್ಥಿಸಲಿ ಅಂತೇಳಿ ಕೇಳ್ತಾ